ಪ್ರಜ್ವಲ್ ಅವ್ರದ್ದು ಅಂತ ಹೇಳಲಾಗ್ತಾ ಇರುವ ಪೆನ್ ಡ್ರೈವ್ ಪುರಾಣದಲ್ಲಿ ಅಪ್ಪ ರೇವಣ್ಣ ಮಗ ಪ್ರಜ್ವಲ್ ಇಬ್ಬರ ಕುಣಿಕೆ ದಿನ ಕಳೆದಂತೆ ಬಿಗಿಯಾಗ್ತಾ ಇದೆ. ಪ್ರಜ್ವಲ್ಗೆ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿರುವ SIT ಅಧಿಕಾರಿಗಳು ಇದೀಗ ಅವರ ತಂದೆ ರೇವಣ್ಣ ಅವ್ರಿಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ರೇವಣ್ಣ ದೇಶ ಬಿಟ್ಟೇನು ಹೋಗಿಲ್ಲ, ಊರೊಳಗೆ ಇದ್ರೂ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹೀಗಿರುವಾಗ ವಿಚಾರಣೆಗೆ ಗೈರಾದ ಹಿನ್ನೆಲೆ ಗುಪ್ತಚರ ಇಲಾಖೆಯಿಂದ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ದೇಶ ತೊರೆಯುವ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಈ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಪಾಪ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಳ್ತಲೇ ಇಲ್ಲ ರೇವಣ್ಣ ಅವರು. ಹಾಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 2ನೇ ಪ್ರಕರಣವಾದ ಮೈಸೂರಿನ KR ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾದ ಬಳಿಕ ರೇವಣ್ಣ ಅವರಿಗೆ ಈ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಮಹಿಳೆಯ ಅಪಹರಣ ಕೇಸ್ನಲ್ಲಿ ಮತ್ತೆ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಿನ್ನೆಯೂ ಕೂಡ ಒಂದು ಅರ್ಜಿ ವಿಚಾರಣೆ ಇತ್ತು 11:30 ಸುಮಾರಿಗೆ. ಹಾಗೆ SIT ಅವರು ಹೇಳ್ಬಿಟ್ರು, ಅಲ್ಲ ನಾವು ಇಲ್ಲಿ ತನಕ ಇವ್ರ ಮೇಲೆ ಹಾಕಿರೋ ಕೇಸ್ಗಳೆಲ್ಲವೂ ಬೇಲೆ ಅಂದ್ರೆ ಬೇಲ್ ಸಿಗಬಹುದಾದ್ದು ಮತ್ತು ಬಂಧನ ಮಾಡೋ ಅಗತ್ಯ ಇಲ್ಲ. ಬಟ್ ಇವರು ವಿಚಾರಣೆಗೂ ಬರ್ದಲೆ ಏನು ವಿಚಾರ ಅಂತಲೂ ತಿಳಿದುಕೊಳ್ದಲೆ ಬಂದು ನೇರವಾಗಿ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ, ನಿರೀಕ್ಷಣಾ ಜಾಮೀನಿಗೆ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಓಕೆ, ಎಲ್ಲೋ ಒಂದ್ ಕಡೆ ರೇವಣ್ಣ ಅವರು ಬಂಧನ ಸೇಫ್ ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು, ಬಟ್ ಬಂಧನ ಮಾಡೋ ಅಗತ್ಯ ಇಲ್ಲ, ಅವ್ರು ಅರೆಸ್ಟ್ ಆಗಲ್ಲ ಅಂತ ಸ್ವಲ್ಪ ನಿಟ್ಟುಸಿರು ಬಿಟ್ರು. ಅದಾಗ್ತಾ ಇದ್ದಂತೆ ಇನ್ನೊಂದು ಕೇಸ್ ಬಂತು ನೋಡಿ, ಕಿಡ್ನಾಪ್ ಪ್ರಕರಣ. ಆಮೇಲೆ ರೇವಣ್ಣ ಅವರ ವಕೀಲರು ಈಗ ಓಡಾಡ್ತಾ ಇರುವಂಥದ್ದು, ರೇವಣ್ಣ ಅವ್ರು ಎಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಈ ಒಂದು ಆರೋಪಗಳು ಕೇಳಿಬಂದ ನಂತರ. ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ಪ್ರಕರಣ. ಹಾಗಾಗಿ ಇವರು ಎಲ್ಲಿ ಮಗನ್ ತರನೇ ದೇಶ ಬಿಟ್ಟು ಹೋಗ್ಬಿಟ್ರೆ ಸ್ವಲ್ಪ ದಿನಗಳ ಕಾಲ ಅಂತ ಅನ್ಕೊಂಡು ಈಗ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನೆನ್ನೇನೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಂಗೆ ರೇವಣ್ಣ ಅವ್ರು ಸ್ವಲ್ಪ ನಂಬದ್ ಜಾಸ್ತಿ ಅದನ್ನೆಲ್ಲ. ನಿರೀಕ್ಷಣಾ ಜಾಮೀನು ವಿಚಾರದಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು, ಬಟ್ ಈಗ ಮತ್ತೆ ಬಂಧನದ ಭೀತಿ ಎದುರಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಕಿಡ್ನಾಪ್ ಪ್ರಕರಣ ಒಂದು ದಾಖಲಾಗಿದೆ, ಅದು ಜಾಮೀನು ರಹಿತ ಪ್ರಕರಣ ಆಗಿದ್ದ ಹಿನ್ನೆಲೆಯಲ್ಲಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ಮಾಡಿದ ಜನಪ್ರತಿನಿಧಿಗಳ ನ್ಯಾಯಾಲಯ SITಗೆ ನೋಟಿಸ್ ಕೊಟ್ಟಿದ್ದು 11 ಗಂಟೆಗೆ ವಿಚಾರಣೆ ನಡೆಯುತ್ತೆ. ರೇವಣ್ಣ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇದೀಗ ಅಧಿಕಾರಿಗಳು 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದ್ರು. ಮಾಜಿ ಸಚಿವ HD ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ಆರೋಪಿಗಳಿಬ್ಬರಿಗೂ 3 ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟಿದ್ರೂ ಕೂಡ ಆರೋಪಿತರು ವಿಚಾರಣೆಗೆ ಬಂದಿಲ್ಲ. ಹಾಗಾಗಿ ಅಪ್ಪ ಮತ್ತು ಮಗ ಇಬ್ಬರಿಗೂ ಬಂಧನದ ಭೀತಿ ಇದೆ. ಇತ್ತ ಮಾಜಿ ಸಚಿವ ರೇವಣ್ಣ ಬಂಧನದ ಭೀತಿಯಿಂದ ಮಧ್ಯಂತರ ಜಾಮೀನಿನ ಮೊರೆ ಹೋಗಿದ್ದಾರೆ. ಆರೋಪಿ ಮಾಜಿ ಸಚಿವ ರೇವಣ್ಣ ಅವರ ಭವಿಷ್ಯ ಇವತ್ತಿನ ಜಾಮೀನು ಆದೇಶದ ಮೇಲೆ ನಿಂತಿದೆ. ಮಾಜಿ ಸಚಿವ ಆರೋಪಿ ರೇವಣ್ಣ ಅವರಿಗೆ ಒಂದು ವೇಳೆ ಮಧ್ಯಂತರ ಜಾಮೀನು ಸಿಗದೆ ಹೋಗ್ಬಿಟ್ರೆ, ವಿಚಾರಣೆ ಬರದೆ ತಪ್ಪಿಸ್ಕೊಂಡು ಓಡಾಡಿದ್ರೆ ಅವ್ರನ್ನ ಯಾವಾಗ ಬೇಕಾದ್ರೂ ಲಾಕ್ ಮಾಡ್ಬೋದು. ಈಗ ಲುಕ್ಔಟ್ ನೋಟಿಸ್ ಹೊರಡಿಸುವಂತಹ ಉದ್ದೇಶವೇ ಹಾಗೆ. ಅಂದ್ರೆ ಕಾಣಿಸ್ತಾ ಇಲ್ಲ ಇವರು ಇಂತಹ ವಿಚಾರಗಳಲ್ಲಿ ಬೇಕಾಗಿರುವ ಆರೋಪಿ, ಇಂತಹ ಕೆಲಸಗಳಲ್ಲಿ ಅಥವಾ ಇಂಥ ಕೇಸ್ ಇವ್ರ ಮೇಲೆ ದಾಖಲಾಗಿದೆ, ನಾವು ನೋಟಿಸ್ ಕೊಟ್ಟರು ಕೂಡ ಅವರು ವಿಚಾರಣೆಗೆ ಬರ್ತಾ ಇಲ್ಲ, ಗೈರಾಗ್ತಾ ಇದ್ದಾರೆ, ತುರ್ತಾಗಿ ನಾವು ಅವ್ರನ್ನ ವಿಚಾರಣೆ ಮಾಡಲೇಬೇಕಿದೆ, ಇನ್ ಕೇಸ್ ಇಂತಹ ವ್ಯಕ್ತಿ ಎಲ್ಲಾದ್ರೂ ಕಂಡು ಬಂದ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತ ಹೊರಡಿಸೋದೇ ಲುಕ್ಔಟ್ ನೋಟಿಸ್. ಅದು ಅಪ್ಪ ಮತ್ತು ಮಗ ಇಬ್ಬರಿಗೂ ಹೋಗಿದೆ. ಈಗ ಇನ್ನು ಈ ಪ್ರಕರಣದಲ್ಲಿ SIT ಅಧಿಕಾರಿಗಳು ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಅತ್ಯಾಚಾರ ಪ್ರಕರಣ ಸಂತ್ರಸ್ತೆಯ ಆಡಿಯೋ ಸ್ಯಾಂಪಲ್ ಅನ್ನ FSLಗೆ ರವಾನೆ ಮಾಡಿದ್ದಾರೆ. SIT ಟೀಮ್ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಹುಡುಕೋ ಪ್ರಯತ್ನದಲ್ಲಿದ್ದು, ವಿಡಿಯೋ ಅಸಲಿನ ನಕಲಿನ ಅಂತ ತಿಳಿದುಕೊಳ್ಳೋಕೆ ಅಫ್ಕೋರ್ಸ್ FSL ಮೊರೆ ಹೋಗ್ತಾರೆ. ಇಲ್ಲೂ ಕೂಡ ಅದೇ ಆಗಿದೆ. ಹೀಗಾಗಿ ಸಂತ್ರಸ್ತೆಯ ಧ್ವನಿ ಮಾದರಿಯನ್ನ ಸಂಗ್ರಹಿಸಿ FSLಗೆ ಕಳುಹಿಸಿ ಪ್ರಕರಣದ ಸತ್ಯಾಸತ್ಯತೆ ತಿಳಿಯೋಕ್ಕೂ ಕೂಡ ಮುಂದಾಗಿದ್ದಾರೆ. FSL ಅನ್ನುವಂಥದ್ದು ಈಗ ನಿಮಗೊಂದು ಮೊಬೈಲ್ ರಿಟ್ರೀವ್ ಮಾಡಿದ್ರು ಕೂಡ ಅದರಲ್ಲಿರುವಂತಹ ಈಗ ಏನು ವಿಡಿಯೋಗಳು ಓಡಾಡ್ತಾ ಇದೆ, ಪೆನ್ ಡ್ರೈವ್ ವಿಡಿಯೋ ಅಂತ, ಅದರಲ್ಲಿ ಮಾರ್ಫಿಂಗ್ ಏನಾದರೂ ಮಾಡಿದಾರಾ, ಧ್ವನಿ ಅವ್ರದ್ದೇನಾ, ಇವೆಲ್ಲವೂ ಕೂಡ FSL ಅಲ್ಲಿ ಗೊತ್ತಾಗುತ್ತೆ. ಇದ್ರೂ ಕೂಡ ಹಾಗೆ HD ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣ. ಈ ಪ್ರಕರಣದಲ್ಲಿ ರಾಜ್ಯ ಬಿಟ್ಟು ಅಪ್ಪ ರೇವಣ್ಣ ಬೇರೆ ರಾಜ್ಯವನ್ನ ಸೇರಿದ್ರ ಅನ್ನೋ ಅನುಮಾನ ಇದೆ. ಅವರ ಪತ್ತೆಗೆ ಇದೀಗ ಅಧಿಕಾರಿಗಳ ಟೀಮ್ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. ಅವರು ಬೆಂಗಳೂರಿನಲ್ಲಿರೋದು ಡೌಟು ಅಂತ ಇದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೇ ಇಲ್ವಾ ಅಂತ. ಈತ A2 ಆರೋಪಿ ಸತೀಶ್ ಬಾಬುವನ್ನ ವಶಕ್ಕೆ ಪಡೆಯಲು ತಯಾರಿಯನ್ನು ನಡೆಸಿದ್ದಾರೆ. ಸತೀಶ್ ಬಾಬು ಬೇರೆ ಯಾರೋ ಅಲ್ಲ, ಈ ಬಾಬಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿ ನಂಬರ್ 2, ರೇವಣ್ಣ ಆರೋಪಿ ನಂಬರ್ 1 ಆದ್ರೆ ಒಬ್ಬ ಸಂತ್ರಸ್ತೆಯ ಮಗ ಬಂದು ಮೊನ್ನೆ ದೂರು ಕೊಟ್ಟಿದ್ದಾರೆ. ಏನಂತ, ಈ ಪೆನ್ ಡ್ರೈವ್ ಲೀಕ್ ಆದಾಗ ಆ ಚಿತ್ರದಲ್ಲಿ ನನ್ನ ತಾಯಿಯ ಫೋಟೋ ಕೂಡ ಇದೆ, ಆವತ್ತಿನಿಂದ ನಮ್ಮಮ್ಮ ಕಾಣಿಸ್ತಾ ಇಲ್ಲ ಎಲೆಕ್ಷನ್ ದಿನದಿಂದ. ಈ ಬಾಬಣ್ಣ ಅನ್ನುವಂತಹ ವ್ಯಕ್ತಿ, ಸತೀಶ್ ಬಾಬಣ್ಣ ಅನ್ನುವಂತಹ ವ್ಯಕ್ತಿಯೇ ನಮ್ಮ ಮನೆಗೆ ಬಂದು ಭವಾನಿ ಅಕ್ಕ ಕರಿತಾ ಇದ್ದಾರೆ ನಿಮ್ಮನ್ನ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದು ವ್ಯಕ್ತಿ ನಮ್ಮ ಅಮ್ಮನ ಕಳಿಸೇ ಇಲ್ಲ ವಾಪಸ್ಸು. ಎಲ್ಲಿದ್ದಾರೆ ಗೊತ್ತಿಲ್ಲ.
ನಮ್ಮಮ್ಮ ಅಪಹರಣ ಅಥವಾ ಕಿಡ್ನಾಪ್ ಆಗಿರೋ ಅನುಮಾನ ಇದೆ, ದಯವಿಟ್ಟು ಹುಡುಕೊಡಿ ಅಂತ ದೂರು ಕೊಟ್ಟರು. ತಗೊಳ್ಳಿ, HD ರೇವಣ್ಣ ಅವ್ರ ತಲೆಗೆ ಮತ್ತೊಂದು ಸಂಕಷ್ಟ ಬಂದು ಸುತ್ಕೊಳ್ತು. ಅದು ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿ ಆಗಿದ್ದಾರೆ ರೇವಣ್ಣ. ಹೇಗಿರುವಾಗ ಸತೀಶ್ ಬಾಬು ಅವ್ರನ್ನ ಕೂಡ ವಶಕ್ಕೆ ಪಡಿಬೇಕಲ್ಲ, ಅವ್ರಿಗೂ ನೋಟಿಸ್ ಇಶ್ಯೂ ಆಗಿದೆ, ಅದಕ್ಕೂ ಪ್ರಯತ್ನಗಳಾಗ್ತಾ ಇದೆ. ಇದರ ನಡುವೆ ಲುಕೌಟ್ ನೋಟಿಸನ್ನ ರೇವಣ್ಣ ಅವರಿಗೆ ಹೊರಡಿಸಿದ್ರೂ ಕೂಡ ರಾಜ್ಯದೊಳಗೆ ಇದ್ರು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಈಗ ಅನುಮಾನ ಅವರು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಸೇರಿರಬಹುದಾ, ರಕ್ಷಣೆಗೋಸ್ಕರ ಸ್ವಲ್ಪ ಕಾಲಾವಕಾಶವನ್ನ ತಗೊಳ್ಳೋಣ ಅನ್ನೋದಕ್ಕೋಸ್ಕರ ಅನ್ನೋ ಅನುಮಾನ ಇದೆ. ಅಧಿಕಾರಿಗಳು ಎಲ್ಲವನ್ನ ಸಾರ್ಟ್ ಔಟ್ ಮಾಡ್ತಾರೆ, ಬಿಡಲ್ಲ, ಎಲ್ಲವನ್ನ ಸರಿ ಮಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮುರಳಿ. ಈಗ ಲುಕೌಟ್ ನೋಟಿಸ್ ಪ್ರಜ್ವಲ್ ಅವ್ರಿಗೆ ಕೊಟ್ಟಿದ್ರಲ್ಲಿ ಒಂದು ಅರ್ಥ ಇತ್ತು, ಅದು ವಿದೇಶದಲ್ಲಿದ್ರು ಎಲ್ಲೇ ಇದ್ರು ಬೇಗ ಸಿಗ್ಲಿ ಅಂತ. ಬಟ್ ರಾಜ್ಯದಲ್ಲೇ ಇದ್ರು ಕೂಡ ರೇವಣ್ಣ ಅವ್ರಿಗೆ ಲುಕೌಟ್ ನೋಟಿಸ್ ಕೊಟ್ಟಿದ್ರು ಅಂದ್ರೆ ಇವರು ದೇಶವನ್ನ ಬಿಟ್ಟು ಹೋಗ್ಬೋದೇನೋ ಅಥವಾ ರಾಜ್ಯವನ್ನ ಬಿಟ್ಟು ಹೋಗ್ಬೋದೇನೋ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಕೋಬಹುದಾ ಇದರಲ್ಲಿ? ಖಂಡಿತ ವಿದ್ಯಾ. ಯಾಕೆಂದ್ರೆ ಪ್ರಮುಖವಾಗಿ ರೇವಣ್ಣ ಅವರು ಈಗ ಕಳೆದ 3 ದಿನಗಳಿಂದ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರನ್ನ ಭೇಟಿ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. SIT ಅಧಿಕಾರಿಗಳು ಪದೇ ನೋಟಿಸ್ ಅನ್ನ ಕೊಟ್ಟರು, ಅದನ್ನ ರಿಸೀವ್ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ವಿಚಾರಣೆಗೆ ಬನ್ನಿ ಅಂತೇಳಿ ಈಗಾಗಲೇ 3 ಬಾರಿ, ಅಂದ್ರೆ ಮೊದಲ ಪ್ರಕರಣಕ್ಕೆ 3 ಬಾರಿ ನೋಟಿಸ್ ಅನ್ನ ಕೊಟ್ಟು ಶುರು ಮಾಡಿದ್ದಾರೆ. 3 ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಇದುವರೆಗೆ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನ ಮಾಡಿಲ್ಲ. ಜೊತೆಗೆ ಪದೇ ಕಾನೂನಿನ ರಕ್ಷಣೆ ಪಡೆಯಲಿಕ್ಕೆ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೊದಲನೇ ಪ್ರಕರಣ ಏನಿತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅದರಲ್ಲಿ ಯಾವುದೇ ರೀತಿಯ ಬಂಧನ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಬಂಧನ ಭೀತಿಯಿಂದ ಅವರು ಬಚಾವಾಗಿದ್ರು, ಅದು ಕೋರ್ಟ್ ನಲ್ಲಿ ಅಫಿಷಿಯಲ್ ಆಗಿ ಅದು ರೆಕಾರ್ಡ್ ಕೂಡ ಆಗಿತ್ತು. ಅದೇ 2ನೇ ಪ್ರಕರಣ ಏನಿತ್ತು, ಕೇರಳದ ಅಪಹರಣ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಈಗಾಗಲೇ 2ನೇ ಆರೋಪಿ ಬಂಧನ ಆಗಿದೆ. ಈಗ ಮೊದಲನೇ ಆರೋಪಿ ರೇವಣ್ಣ ಅವರು ಬಂಧನ ಆಗ್ಬೇಕಾಗಿರುವಂತದ್ದು. ಯಾಕಂದ್ರೆ ಅವ್ರು ಇದುವರೆಗೂ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅವರನ್ನ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರ್ಸ್ಕೊಳ್ಳೋ ಪ್ರಯತ್ನಗಳು ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಅವರು ಯಾರ ಸಂಪರ್ಕಕ್ಕೂ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಲುಕೌಟ್ ನೋಟಿಸ್ ಜಾರಿಯ ಬೆನ್ನಲ್ಲೇ ಇನ್ನೊಂದು ದೊಡ್ಡ ಅನುಮಾನ ಕಾಡ್ತಾ ಇರೋಂಥದ್ದು, ಬೆಂಗಳೂರನ್ನ ಬಿಟ್ಟು ಅವ್ರು ಎಲ್ಲಾದ್ರೂ ಬೇರೆ ರಾಜ್ಯಕ್ಕೆ ತೆರಳಿದಾರ, ಬೇರೆ ರಾಜ್ಯದಲ್ಲಿ ಆಶ್ರಯವನ್ನ ಪಡ್ಕೊಂಡಿದಾರ ಅನ್ನೋ ಅನುಮಾನಗಳು ಕೂಡ ಈಗ ಹೆಚ್ಚಾಗಿ ಕಾಣ್ತಿದೆ. SIT ಅಧಿಕಾರಿಗಳು ಆ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋಂಥದ್ದು ವಿದ್ಯಾ. ಓಕೆ, ಧನ್ಯವಾದ ಮುರಳಿ ತಮ್ಮ ಡೀಟೇಲ್ಸ್ಗೆ. ಓಕೆ, ಇದೀಗ ಅವರು ರಾಜ್ಯದಲ್ಲೇ ಇದ್ದಾರಾ ಅಥವಾ ಬೇರೆ ಕಡೆ ಇದ್ದಾರಾ ಅನ್ನುವಂತಹ ಪತ್ತೆ ಕಾರ್ಯವನ್ನ SIT ಮಾಡುತ್ತೆ.